ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ ರಿಲೇಟೆಡು 3 ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಆ 3 ಅಪ್ಡೇಟ್ಸು ಯಾವುದರ ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲೇ ಹೇಳ್ತೀನಿ ನೋಡಿ. ಮೊದಲಿಗೆ ಸ್ಟೂಡೆಂಟ್ಸು SSP ಆ್ಯಂಡ್ NSP ಸ್ಕಾಲರ್ಶಿಪ್ ಎರಡೂ ಅಪ್ಲೈ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಾನು MBA ಸೆಕೆಂಡ್ ಇಯರ್ ಮಾಡ್ತಿದ್ದೀನಿ, ಇಲ್ಲಾಂತಂದರೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರು, ಇಂಜಿನಿಯರಿಂಗ್ ಥರ್ಡ್ ಇಯರು, ನಾನೀಗ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ SSP ಸ್ಕಾಲರ್ಶಿಪ್ ಆ್ಯಂಡ್ ಹಾಗೇನೂ ಸಹ NSP ಸ್ಕಾಲರ್ಶಿಪ್, ಓಕೆನಾ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲು ಆ್ಯಂಡ್ ಹಾಗೇನೂ ಸಹ NSP ಸ್ಕಾಲರ್ಶಿಪ್ ಏನಿದೆ ಈ ಎರಡೂ ಸ್ಕಾಲರ್ಶಿಪ್ಸ್ಗೂ ಅಪ್ಲೈ ಮಾಡ್ಬೋದಾ ಅಂತ ಅಂದರೆ ಹೌದು, ನೀವು ಎರಡೂ ಸ್ಕಾಲರ್ಶಿಪ್ಸ್ಗೂ ಅಪ್ಲೈ ಮಾಡ್ಬೋದು. ಕಳೆದ 2 ವರ್ಷಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಡ್ತಾರೆ. ಸೊ ಏನು ಸ್ಟೇಟ್ಮೆಂಟು ಅಂತ ಅಂದರೆ NSP ಸ್ಕಾಲರ್ಶಿಪ್ ಬಂದರೆ SSP ಸ್ಕಾಲರ್ಶಿಪ್ ಬರಲ್ಲ, SSP ಸ್ಕಾಲರ್ಶಿಪ್ ಬಂದರೆ NSP ಸ್ಕಾಲರ್ಶಿಪ್ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಬಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎರಡೂ ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡೋದನ್ನು ಅಪ್ಲೈ ಮಾಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು SSP ಸ್ಕಾಲರ್ಶಿಪ್ ಅಮೌಂಟು ಬಂದಿದೆ ಆ್ಯಂಡ್ ಹಾಗೇನೂ ಸಹ NSP ಸ್ಕಾಲರ್ಶಿಪ್ ಅಮೌಂಟು ಸಹ ಬಂದಿದೆ. ಸೊ ನಾನು ಹಾಗಾಗಿ ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ಸೊ SSPಗೆ ಈಗ ಅಪ್ಲೈ ಮಾಡೋಕ್ಕೆ ಆಗ್ತಿದೆ, ನೀವು ಅಪ್ಲೈಯನ್ನು ಮಾಡಿ ಫೈನಲ್ ಸಬ್ಮಿಟನ್ನು ಕೊಡಿ. ಆ್ಯಂಡ್ NSP ಸ್ಕಾಲರ್ಶಿಪ್ಗೂ ಅಪ್ಲೈಯನ್ನು ಮಾಡಿ. ಏನಾದರೂ ಗೌರ್ಮೆಂಟು ಸ್ಟ್ರಿಕ್ಟಾಗಿ ರೂಲ್ ತಂದು ಓನ್ಲಿ SSP ಇಲ್ಲ ಅಂತಂದರೆ NSP ಎರಡರಲ್ಲಿ ಒಂದೇ ಬರುತ್ತೆ ಅಂತಂದರೆ ಒಂದು ಬರುತ್ತೆ, ಇಲ್ಲ ಅಂತ ಅಂದರೆ ನಿಮಗೆ ಎರಡೂ ಸ್ಕಾಲರ್ಶಿಪ್ ಬರುವಂಥ ಚಾನ್ಸಸ್ ಆದರೆ ಇದ್ದಾವೆ. ಸೊ ನನ್ನ ಕೇಳಿದ್ರೆ NSP ಆ್ಯಂಡ್ ಹಾಗೇನು SSP ಸ್ಕಾಲರ್ಶಿಪ್ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಳಿ, ಎರಡೂ ಸ್ಕಾಲರ್ಶಿಪ್ ಬರುವಂಥ ಚಾನ್ಸಸ್ ಆದರೆ ಇದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇದಕ್ಕೆ ನೀವು ಯಾವುದೇ ಥರದ ದುಡ್ಡನ್ನು ಕಟ್ಟಂಗಿಲ್ಲ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ. ಸೊ ನಿಮ್ಮ ಟೈಮ್ ಸ್ವಲ್ಪ ವೇಸ್ಟ್ ಆಗ್ಬೋದು ಅಷ್ಟೇ. ಸೊ ಆ ಒಂದು ಟೈಮ್ಗೆ ಏನು ಮಾಡ್ತೀರಾ, ಸ್ಕಾಲರ್ಶಿಪ್ಸನ್ನು ಎರಡೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಮೋರ್ ಚಾನ್ಸಸ್ ಆದರೆ ಇದೆ ಎರಡೂ ಸ್ಕಾಲರ್ಶಿಪ್ ಬರುವಂಥದ್ದು. ನೀವು ಕೇಳಿದಂತಹ ಡೌಟು ಕರೆಕ್ಟೇ ಇದೆ. ಯಾಕಂತ ಅಂದರೆ ಒಂದು 2 ವರ್ಷಗಳ ಹಿಂದೆನೋ ಏನೋ ಒಂದು ಈ ಸ್ಟೇಟ್ಮೆಂಟ್ ಆದರೆ ಬಂದಿತ್ತು, SSP ಬಂದರೆ NSP ಬರಲ್ಲ, NSP ಬಂದರೆ SSP ಬರಲ್ಲ ಅಂತ ಹೇಳಿಬಿಟ್ಟು. ಬಟ್ ಸ್ಟೂಡೆಂಟ್ಸ್ಗೆ ಬಂದಿರುವಂತಹ ತುಂಬ ಎಕ್ಸಾಂಪಲ್ಸ್ ಆದರೆ ಇದ್ದಾವೆ. ಸೊ ಹಾಗಾಗಿ ಸ್ಟೂಡೆಂಟ್ಸು ನೀವು ಏನು ಮಾಡ್ತೀರಾ, ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ, ಎರಡೂ ಸ್ಕಾಲರ್ಶಿಪ್ ಬರುವಂಥ ಚಾನ್ಸಸ್ ಆದರೆ ಇದೆ, ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಮಾತಾಡೋದಾದರೆ SSP ಸ್ಕಾಲರ್ಶಿಪ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ಈ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಂತ ಅಂದರೆ, ಸೊ ಲಾಸ್ಟ್ ಇಯರ್ಸ್ ಎಲ್ಲ ಏನು ಮಾಡಿದ್ರು, ಮ್ಯಾನೇಜ್ಮೆಂಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪೇ ಬರಲ್ಲ ಅಂತ ಹೇಳಿಬಿಟ್ಟು, ಸೊ ಸ್ಕಾಲರ್ಶಿಪ್ಪನ್ನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಹೇಳ್ತಾರೆ. ಅದಾದಮೇಲೆ ಒಂದಿಷ್ಟು ಈಗ NSUA ಅಂತ ಇರುತ್ತಲ್ವ, ಸೊ ಈ ರೀತಿ ಕೆಲವೊಂದಿಷ್ಟು ಯೂನಿಯನ್ಸ್ ಏನು ಮಾಡ್ತವೆ ಅಂತ ಅಂದರೆ, ಸೊ ಸ್ಟ್ರೈಕನ್ನು ಮಾಡಿದ್ರು, ಕೊಡಲೇಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಇದ್ದಂತಹ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂತು. ಬಟ್ ನನಗೆ ಇವತ್ತಿನ ಈ ವಿಡಿಯೋಗೆ ಸ್ಟೂಡೆಂಟ್ಸ್ ಏನು ಕನ್ಫರ್ಮ್ ಮಾಡಬೇಕು ಅಂತ ಅಂದರೆ, ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ನೀವು ಯಾರೆಲ್ಲ ಇದ್ದೀರಾ, ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಹೋದಾಗ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಆಗ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ. ಪ್ರತಿ ವರ್ಷವೂ ನಾನೇ ಚೆಕ್ ಮಾಡ್ತಿದ್ದೆ, ಬಟ್ ಈ ವರ್ಷ ಯಾವೊಂದು ಸ್ಟೂಡೆಂಟನ್ನು ಸಹ ಸಿಕ್ಕಿಲ್ಲ ಅವರ ಒಂದು ಡೀಟೇಲ್ಸನ್ನು ಕೊಟ್ಟು. ಸೊ ಹಾಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ. ಸೊ ಈಗ ನೀವು ಅಪ್ಲೈ ಮಾಡ್ತೀರಾ, ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಹೋಗ್ತೀನಿ ನೋಡಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು 4 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ, ಫೈನಲ್ ಸಬ್ಮಿಟನ್ನು ಸಹ ಆಗುತ್ತೆ. ಒನ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಯಿತು ಅಂತ ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಯಾವಾಗ ಬರೋದಿಲ್ಲ ಅಂತ ಅಂದರೆ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂದು ರೂಲ್ ತಂದು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಏನಾದರೂ ಅವರು ಹೇಳಿದ್ರೆ, ಆ ಒಂದು ಸ್ಟೇಟ್ಮೆಂಟ್ ಅವ್ರು ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ಅವಾಗ ಮಾತ್ರ ಬರೋದಿಲ್ಲ, ಇಲ್ಲ ಅಂತಂದರೆ ಬರುತ್ತೆ. ಸೊ SSP ಸ್ಟಾರ್ಟ್ ಆದಾಗಿಂದ ಹಲವಾರು ವರ್ಷಗಳು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಇದುವರೆಗೂ SSP ಸಿಕ್ಕೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸಿಕ್ಕಿದೆ. ಸೊ ಪಾಸಿಬಿಲಿಟೀಸ್ ಇರುವಂಥದ್ದು ನಾನು ನಿಮಗೂ ಸೇಮ್ ಹೇಳ್ತೀನಿ, ಯಾವುದೇ ಥರದ ದುಡ್ಡು ಖರ್ಚಾಗೋದಿಲ್ಲ. ಸೊ SSPಗೆ ಅಪ್ಲೈಯನ್ನು ಮಾಡಿ, ಗೌರ್ಮೆಂಟ್ ಯಾವ ಟೈಮಲ್ಲಿ ಯಾವ ಥರ ಆದ್ರೂ ಸಹ ಅವರ ಒಂದು ರೂಲನ್ನು ಚೇಂಜ್ ಮಾಡ್ಕೋಬೋದು ಸ್ಕಾಲರ್ಶಿಪ್ ವಿಚಾರದಲ್ಲಿ. ಸೊ ಹಾಗಾಗಿ ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಅಪ್ಲೈ ಮಾಡಿ. ಬಟ್ ನನಗೊಂದು ಕನ್ಫರ್ಮ್ ಮಾಡಿ, ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಆಗ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಇದು 2ನೇ ಅಪ್ಡೇಟು. ಈಗ ಬರ್ತಿರುವಂಥದ್ದು 3ನೇ ಅಪ್ಡೇಟ್ ಏನು ಅಂತ ಅಂದರೆ, ಇಲ್ಲಿ ಸಾಕಷ್ಟು ಕಮೆಂಟ್ಸ್ ಬಂದಿದೆ. ನಾನು MBA ಸೆಕೆಂಡ್ ಇಯರ್ ಓದ್ತಿದ್ದೀನಿ, ಇಲ್ಲ ಅಂತಂದರೆ ನಾನು BCA ಮಾಡ್ತಿದ್ದೀನಿ, ಇಲ್ಲ ಅಂತಂದರೆ ನಾನು MCA ಮಾಡ್ತಿದ್ದೀನಿ, ನಾನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾ, ಫಸ್ಟ್ ಇಯರಿಂದನೇ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾ ಅಂತ ಹೇಳಿಬಿಟ್ಟು ನೋಡಿ. ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ, ಈ SSP ಸ್ಕಾಲರ್ಶಿಪ್ ಬಂದುಬಿಟ್ಟು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಅಂದರೆ SSLC ಆದಮೇಲೆ ಫಸ್ಟ್ PUC ಸೆಕೆಂಡ್ PUCಯಿಂದ ಕನ್ಸಿಡರ್ ಆಗಿ ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ನೀವು ಯಾವುದೇ ಇಯರ್ ಆಗಿರಿ, ನೀವು ಸ್ಕಾಲರ್ಶಿಪ್ಗೆ ಹೊಸದಾಗಾದರೂ ಅಪ್ಲೈ ಮಾಡ್ತಿರ್ಬೋದು. ಇಲ್ಲ ಅಂತಂದರೆ ನೀವು ಲಾಸ್ಟ್ ಇಯರ್ಸಲ್ಲಿ ಅಪ್ಲೈ ಮಾಡಿ 1-2 ವರ್ಷ ಗ್ಯಾಪ್ ಬಿಟ್ಟು ಇವಾಗ ಮತ್ತೆ ಆದರೂ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ಪನ್ನು ಬಂದುಬಿಟ್ಟು ನೀವು ಯಾರಾದ್ರೂ ಸಹ ಅಪ್ಲೈಯನ್ನು ಮಾಡ್ಬೋದು, ಓಕೆನಾ. ಸೊ ಇದಕ್ಕೆ ಅಂತ ಇರುವಂತಹ ಒಂದೇ ಒಂದು ಕಂಡೀಷನ್ ಏನು ಅಂತ ಅಂದರೆ, ಮಸ್ಟ್ ಬಿ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು. ಆ್ಯಂಡ್ ಹಾಗೇನೂ ಸಹ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್
ಕಡಿಮೆ ಇರಬೇಕು, ಲ್ಯಾಕ್ಸಲ್ಲಿ ಇರಬಾರ್ದು. ಓಕೆನಾ, ಅದೊಂದೇ ಸಿಂಪಲ್ ಇರುವಂಥದ್ದು. ಸೊ ಹಾಗಾಗಿ ಅಪ್ಲೈನ ಮಾಡ್ಕೊಳ್ಳಿ. ನಿಮಗೆ ಇದೇ ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಆದರೆ ಇರುವಂಥದ್ದು. ಸೊ ಲಾಸ್ಟ್ ಡೇಟ್ ಒಳಗಡೆ ನೀವು ಯಾವುದೇ ಇಯರ್ ಆಗಲಿ MBA ಸೆಕೆಂಡ್ ಇಯರ್ ಆಗಲಿ ಅಥವಾ ಬೇರೆ ಯಾವುದೇ ಇಯರ್ ಆಗಲಿ ಫ್ರೆಶ್ ಆಗಾದರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ಲಾಸ್ಟ್ ಇಯರ್ಸಲ್ಲಿ ಅಪ್ಲೈ ಮಾಡಿ ಈ ವರ್ಷನಾದರೂ ಅಪ್ಲೈ ಮಾಡ್ಬೋದು. ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಸೊ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಸೊ ನಾನು ರೆಗ್ಯುಲರಾಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಯಾವುದರ ಬೇಸಿಸ್ ಮೇಲೆ ಕೊಡ್ತಿದ್ದೀನಿ ಅಂತ ಅಂದರೆ, ಒಂದು ಬಂದುಬಿಟ್ಟು ಅಫಿಷಿಯಲ್ ವೆಬ್ಸೈಟಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ, ಇಲ್ಲ ಅಂತ ಅಂದರೆ ಅಫಿಷಿಯಲ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಏನಾದರೂ ನಮಗೆ ಮಾಹಿತಿ ಸಿಕ್ಕಿದ್ರೆ, ಇಲ್ಲ ಅಂತ ಅಂದರೆ ಇಲ್ಲಿ ನೀವು ಸ್ಟೂಡೆಂಟ್ಸ್ ಏನು ಕಮೆಂಟ್ಸನ್ನು ಮಾಡ್ತೀರಾ, ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ. ಆ ಒಂದು ಕಮೆಂಟ್ಸನ್ನೆಲ್ಲನೂ ನಾವು ಓದಿ ಅನಾಲಿಸಿಸ್ ಮಾಡಿ, ಸೊ ಏನು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ನೋಡಿ ನಿಮಗೆ ಮತ್ತೆ ಅಪ್ಡೇಟ್ ಕೊಡುವಂಥದ್ದು. ಸೊ ಹಾಗಾಗಿ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.